ಹಾಯ್ ಫ್ರೆಂಡ್ಸ್, ಇಂಡಿಯನ್ ಆರ್ಮಿ 2025 ನೋಟಿಫಿಕೇಶನ್ ಕನ್ಫರ್ಮ್ ಆಗೈತಿ. ಅದ್ರಾಗ ಅಗ್ನಿವೀರ, ಟ್ರೇಡ್ಸ್ಮನ್, ಕ್ಲರ್ಕ್, ಟೆಕ್ನಿಷಿಯನ್ ಎಲ್ಲ ಡಿವೈಡೆಡ್ ಮಾಡಿ ಹುದ್ದೆಗಳನ್ನ ಕರೆದಾರು. ಅದು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕಂತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ತಿಳಿಸ್ಕೊಡ್ತೀನಿ, ಬೇರೆ ಹೆಂಗಾರ ನೋಡೋಣ. ಇದ್ರಾಗ ಡಿವೈಡೆಡ್ ಮಾಡಿ ಅಗ್ನಿವೀರ, ಟ್ರೇಡ್ಸ್ಮನ್, ಕ್ಲರ್ಕ್, ಟೆಕ್ನಿಕಲ್ ಅಂತೇಳಿ ಕರೆದಾರಲ್ಲ. ಅದ್ರಾಗ ಟೆಕ್ನಿಕಲ್ ಯಾರಾದ್ರೂ ಹಾಕ್ಬೇಕು ಅನ್ಕೊಂಡಿದ್ರಂದ್ರೆ ಅವರು ಕಂಪಲ್ಸರಿ ಸೈನ್ಸ್ ಮಾಡಿರ್ಬೇಕು. ಹೊಳ್ಳಿ ಅವ್ರು ITI ಮಾಡಿದವರು ಅದನ್ನ ಹಾಕಕ್ಕೆ ನಡೆಯೈತಿ. ಒಳ್ಳೆ PUC ಒಳಗೆ ಆರ್ಟ್ಸ್ ಮಾಡಿದವ್ರ, ಕಾಮರ್ಸ್ ಮಾಡಿದವ್ರ, ಸೈನ್ಸ್ ಮಾಡಿದವ್ರ 60% ಮಾಡಿರಬೇಕು. ಅದ್ರಾಗ ಇಂಗ್ಲೀಷ 50 ಮಾರ್ಕಸ್ ಆದರೂ ಫಿಕ್ಸ್ ತೊಗೊಂಡೇ ಇರಬೇಕು. ಒಳ್ಳೆ ಎಕ್ಸಾಮ್ ಡೇಟ್ ಬಂದುಬಿಟ್ಟ ಇವತ್ತಿಂದನ ಅಂದ್ರೆ ಮಾರ್ಚ್ 12, 2025ರಿಂದ ಏಪ್ರಿಲ್ 10, 2025ವರೆಗೂ ಲಾಸ್ಟ್ ಡೇಟ್ ಐತಿ. ಒಳ್ಳೆ ಇದ್ರ ಎಕ್ಸಾಮ್ ಯಾವತ್ತು ನಡೆಸ್ಬೋದು ಅಂತೇಳಿ ಕೇಳಿದ್ರೆ ಜೂನ್ ತಿಂಗಳೊಳಗೆ CBT ಅಂದ್ರೆ ಕಂಪ್ಯೂಟರ್ ಬೇಸ್ ಮೇಲೆ ನಿಮ್ಗೆ ಎಕ್ಸಾಮ್ ನಡೆಸ್ತಾರಂತ. ಹೊಳ್ಳಿ 10ನಂತೆ ಪಾಸ್ 10ನಂತೆ ಒಳಗೆ 45% ಅಂದ್ರೆ 45% ಮಾಡಿರಬೇಕು. ಅದ್ರಾಗನೇ ಎವ್ರಿ ಸಬ್ಜೆಕ್ಟ್ ಅಂದ್ರೆ ಎಲ್ಲ ಸಬ್ಜೆಕ್ಟ್ ಒಳಗೆ 35 ಮಾರ್ಕಸ್ ತೊಗೊಂಡ ಪಾಸ್ ಆಗಿರ್ಬೇಕು. ನಿಮ್ಗೆ ಏಜ್ ಬಂದುಬಿಟ್ಟು ಎಷ್ಟರಿಂದ ಏಜ ಇದ್ದವ್ರಿಗೆ ಹಾಗಾಗಿ ನಡೀತೈತೆ ಅಂದ್ರೆ ಅಕ್ಟೋಬರ್ ತಿಂಗಳು 1ನೇ ತಾರೀಕಿನಿಂದ 2004 ನಂತರ ಯಾರು ಹುಟ್ಟಿದಾರಲ್ಲ ಅವ್ರಿಗೆ, ಹೊಳ್ಳಿ 2008 ಇನ್ನು ಏಪ್ರಿಲ್ ತಿಂಗಳ 1ನೇ ತಾರೀಕು ಇಷ್ಟರ ಒಳಗಾಗಿ ಯಾರು ಹುಟ್ಟಿರ್ತಿರಲಿಲ್ಲ ಅವ್ರಿಗೆ ಮಾತ್ರ ಅರ್ಜಿ ಹಾಕಕ್ಕೆ ನಡೀತೈತಿ. ಹೊಳ್ಳಿ ನಿಮ್ಗೆ ಇದ್ರಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂತಂದ್ರೆ ಇನ್ನು ರನ್ನಿಂಗ್ ವಿಚಾರಕ್ಕೆ ಅಂದ್ರೆ ಫಿಸಿಕಲ್ ಬಂದ್ರೆ ಅದ್ರಾಗ 8 ವರ್ಷದ ಹಿಂದ್ಗಡೆ ಏನು ನಡೆಸ್ತಿರಲ್ಲ ಫಿಸಿಕಲ್ಲ, ಆ ಟೈಪ್ದಾಗ ಗ್ರೂಪ್ A, ಗ್ರೂಪ್ B, ಗ್ರೂಪ್ CD ಹಿಂಗೆ ಮಾಡಿ ರನ್ನಿಂಗ್ ಒಳಗೆ ಹಿಡ್ತಿರು. ಅವಕ್ಕೆ ಹೆಂಗೆ ಮಾರ್ಕಸ್ಗಳ ಎಷ್ಟು ಅದು ಹೆಂಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಗ್ರೂಪ್ Aದವ್ರಿಗೆ 60 ಮಾರ್ಕಸ್ ಇರ್ತಾವೆ. ಅಂದ್ರೆ ಅವ್ರು 5 ನಿಮಿಷ 5.5 ನಿಮಿಷ ಅಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗಾಗಿ ಹೊಡೆದಿರ್ಬೇಕು. ಹಂಗೆ ಗ್ರೂಪ್ B 40 ಮಾರ್ಕಸ 5 ನಿಮಿಷ 31ರಿಂದ 31 ಮ್ಯಾಲೆ ಹೋತಂದ್ರೆ ಅವ್ರು ಗ್ರೂಪ್ B ಬೀಳ್ತಾರೋ. ಹಂಗೆ ಗ್ರೂಪ್ C 36 ಮಾರ್ಕಸ 5 ನಿಮಿಷ 46 ಸೆಕೆಂಡ್ ನಂತರ ಅವ್ರು ಹೋದ್ರಂದ್ರೆ ಅವ್ರಿಗೆ ಗ್ರೂಪ್ C ಒಳಗೆ ಬೀಳ್ತಾರೋ. ಹಂಗೆ ಗ್ರೂಪ್ D 6 ನಿಮಿಷ ಹಿಡ್ಕೊಂಡು 6 ನಿಮಿಷ 15 ಸೆಕೆಂಡ್ ಒಳಗಾಗಿನ ಅವ್ರು ಹೊಡೆದ್ರಂದ್ರೆ ಅವ್ರು ಗ್ರೂಪ್ D ಅಂತೇಳಿ ಇದು ಮಾಡ್ತಾರೋ. ಇದು 8 ವರ್ಷದ ಹಿಂದ್ಗಡೆ ಹಿಂಗೆ ನಡೆಸ್ತಾರಂತ, ಈ ವರ್ಷದ ನಡೆಸತ್ತಾರೋ. ಹಂಗೆ ನೀವೇನಾದ್ರು ಜನರಲ್ ಹಾಕಿರಂದ್ರೆ ನಿಮ್ಗೆ ಹೈಟ್ ಹೆಂಗಿರ್ತೈತೆ ಅಂದ್ರೆ 166 ಸೆಂಟಿಮೀಟ್ರ್ ಇರ್ತೈತಿ. ಟ್ರೇಡ್ಸ್ಮನ್ನು 166 ಸೆಂಟಿಮೀಟ್ರನೇ ಇರ್ತೈತಿ. ಒಳ್ಳೆ ಟೆಕ್ನಿಕಲ್ ಅಂತ ಹಾಕಿರತ್ತಂದ್ರೆ 165 ಸೆಂಟಿಮೀಟ್ರ್ ಇರ್ತೈತಿ. ಯಾರಾದರೂ ನಾವು ಒಂದು ಸ್ವಲ್ಪ ಗಿಡ್ಡದವ್ರಿ ಮತ್ತು ಅದಕ್ಕೆ ಯಾವುದಕ್ಕೆ ಹಾಕೋಣ ಅಂತ ಕೇಳಿದ್ರಂದ್ರೆ ಕ್ಲರ್ಕ್ ಹಾಕ್ರಿ. ಯಾಕಂತಂದ್ರೆ 162 ಸೆಂಟಿಮೀಟ್ರ ಕ್ಲರ್ಕಿಂದ ಹೈಟ್ ಕಡಿಮೆ ಐತಿ. ಹೊಳ್ಳಿ ಯಾರು ಸ್ಪೋರ್ಟ್ಸ್ ಪರ್ಸನ್ ಇದ್ರಂದ್ರೆ ಅಂಥವ್ರಿಗೆ ಇದ್ರಾಗ ಏನು ಹೈಟ್ ಒಳಗೆ 2 ಸೆಂಟಿಮೀಟ್ರ್ ಇದನ್ನ ಕನ್ಸೆಷನ್ ಕೊಡ್ತಾರೋ. ಹೊಳ್ಳೆ ಚೆಸ್ಟ್ ಒಳಗೆ 3% ಚೆಸ್ಟ್ ಇದನ್ನ ಕನ್ಸೆಷನ್ ಕೊಡ್ತಾರೋ. ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಲೇಡೀಸ್ಗೂ ಹಾಕಕ್ಕೆ ನಡೀತೈತಿ. ವುಮೆನ್ಸ್ ಉದ್ಯೋಗಗಳನ್ನು ಕರೆದಾರು. ನಿಮ್ಗೆ ಯಾರು ಅಕ್ಕ ತಂಗಿ ಇದ್ದವ್ರಿಗೆ ಆರ್ಮಿ ಹೋಗ್ಬೇಕನ್ನೋ ಆಸೆ ಇತ್ತಂದ್ರೆ ಅಂಥವ್ರಿಗೂ ನೀವು ಹೇಳ್ರಿ. ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕಮೆಂಟ್ದಾಗ ಹಾಕಿರಿ, ಅವ್ರ ಬಗ್ಗೆ ನೀವು ಡೀಟೇಲ್ಸ್ ಕೊಡ್ತೀನಿ. ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು ಫ್ರೆಂಡ್ಸ್.